ನಮಸ್ಕಾರ ಎಲ್ಲರಿಗೂ ಚೇತ್ ಕ್ರಿಯೇಟಿವ್ ಕನ್ನಡ ಲಾಗ್ಗೆ ಸ್ವಾಗತ. ಇವತ್ತಿನ ಲಾಗ್ ಬಂದುಬಿಟ್ಟು ನನ್ನ ಗಾರ್ಡನ್ ಗಿಡಕ್ಕೆ ಭತ್ತದ ಒಟ್ಟು ತರಬೇಕು ಅಂತ ಹೇಳಿ ನಮ್ಮ ಪಯಣ ತೋರಣಗಲ್ಲಿಂದ ದಾರೋಜಿಯ ಭತ್ತದ ಮಿಲ್ ಕಡೆ ಹೋಯಿತು. ಕಾರಣ ಇಷ್ಟೇ, ಇಲ್ಲಿ ಬೇಸಿಗೆ ತುಂಬ ಅಂದರೆ ಬಿಸಿಲು ತುಂಬ ಇರುತ್ತೆ. ಆ ಕಾರಣದಿಂದ ಪಾಟಲ್ಲಿರೋ ಗಿಡಗಳ ಮಣ್ಣು ಬೇಗ ತೇವಾಂಶನ ಕಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಭತ್ತದೊಟ್ಟನ್ನ ಮಿಕ್ಸ್ ಮಾಡಿ ಮಣ್ಣಿನ ಜೊತೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭತ್ತದೊಟ್ಟು ತೊಗೊಂಬರೋಣ ಅಂತ ಹೋದೆ. 70% ಭತ್ತದೊಟ್ಟು, 30% ಮಣ್ಣು ಹಾಕಿ ಸ್ವಲ್ಪ ಕಾಂಪೋಸ್ಟ್ ಹಾಕಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಮಣ್ಣು ತನ್ನ ತೇವಾಂಶನ ಕಳ್ಕೊಳ್ದೆ ತುಂಬ ಚೆನ್ನಾಗಿ ಬರುತ್ತೆ. ಕೋಕೋಪಿಟ್ ಹಾಕ್ಬೋದು, ಬಟ್ ಗಿಡಗಳು ಬೇಗ ಕೊಳಿತಾ ಹೋಗುತ್ತೆ. ಸೊ ದಾರೋಜಿ ಭತ್ತದ ಮಿಲ್ಲಲ್ಲಿ ಭತ್ತದೊಟ್ಟು ತೊಗೊಂಡ ನಂತರ ನಾವಿಲ್ಲಿ ಪ್ರಿಯಾ ಫಾರ್ಮ್ ಹೌಸ್ ಅಂತ ಹೇಳಿತ್ತು. ಸೊ ಇಲ್ಲಿ ತುಂಬ ಆರ್ಗ್ಯಾನಿಕ್ ಆಗಿ ಪಪ್ಪಾಯ, ನುಗ್ಗೆಕಾಯಿ, ಬಾಳೆಹಣ್ಣು, ಕಬ್ಬಿನ ಹಾಲು, ಎಳ್ನೀರು ಹಾಗೆ ತೆಂಗಿನಕಾಯಿ ಕೂಡ ಇಲ್ಲಿ ಸಿಗತ್ತೆ ಅಂತಂದು ಹೀಗೆ ನನ್ನ ಫ್ರೆಂಡ್ ಹೋಗಿ ಬಂದವ್ರು ಹೇಳಿದರು. ಓಕೆ, ಅಲ್ಲಿ ಇಲ್ಲಿ ಐಸ್ ಹಾಕಿರೋದನ್ನು ಕಬ್ಬಿನ ಹಾಲು ಕುಡಿಯೋ ಬದಲು ಇಲ್ಲಿ ನಮ್ಮ ಮುಂದೆನೇ ಕಬ್ಬನ್ನು ತೊಗೊಬಂದ್ಬಿಟ್ಟು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಕಬ್ಬನ್ನ ಕಟ್ ಮಾಡ್ಕೊಂಬಂದು ಕಬ್ಬಿನ ಹಾಲು ಮಾಡಿಕೊಡ್ತಾರೆ. ಹಾಗೆ ಎಳ್ನೀರು ಕೂಡ ಫ್ರೆಶ್ ಆಗಿರುತ್ತೆ. ಸೊ ಇದು ಒಬ್ಬ ರಿಟೈರ್ಡ್ ಆರ್ಮಿಯವರ ಫಾರ್ಮ್ ಹೌಸ್ ಆಗಿತ್ತು. ಹೋಗೋಣ ಅಂತ ಹೇಳಿ ನೋಡಿದ್ವಿ. ಎಂಟ್ರೆನ್ಸಲ್ಲಿ ನಮಗೆ ಸಿಕ್ಕಿದ್ದು ವಿಘ್ನ ನಿವಾರಕ ಗಣಪನ ಇವರು ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ, ಒಂದು ಮರದ ಕೆಳಗೆ ಕಟ್ಟೆ ಮಾಡಿಬಿಟ್ಟು. ಸೊ ಆ ವಿಘ್ನ ನಿವಾರಕ ಗಣಪನಿಗೆ ಚರಿತು ಒಂದು ಬೋಟಿನ ಕೊಡ್ತಾ ಇದ್ದಾನೆ. ಸೊ ಮಕ್ಕಳೇ ಇಷ್ಟಲ್ವ, ನಾವು ತಿನ್ನೋದ್ರ ಜೊತೆಗೆ ದೇವ್ರಿಗೂ ಕೊಡಬೇಕು ಅನ್ನೋದು ಅವರಲ್ಲಿ ಒಂಥರ ನಿಷ್ಕಲ್ಮಶ ಮನಸ್ಸಿನಿಂದ ಇರುತ್ತೆ. ಹಾಗೆ ಇವರು ನೀರನ್ನು ಎಲ್ಲ ಗಿಡಗಳಿಗೆ ಪೂರೈಸೋಕ್ಕೆ ಪಂಪ್ ಮಾಡಲಿಕ್ಕೆ ಅಂತ ಹೇಳಿ ಸೋಲಾರ್ ಸಿಸ್ಟಮ್ನ ಅಳವಡಿಸಿದ್ದಾರೆ. ಅಷ್ಟೇ ಅಲ್ಲದೆ ETP ವಾಟರ್ನ ತುಂಬ ಯುಟಿಲೈಸ್ ಮಾಡಿಕೊಂಡು ಗಿಡಗಳನ್ನ ಬೆಳೆಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರ್ತಕ್ಕಂಥ ಸಪೋಟ ಗಿಡಗಳಿರ್ಬೋದು, ಹಾಗೆ ಮೋಸಂಬಿ ಗಿಡ, ಕರಿಬೇವು, ತೆಂಗಿನಕಾಯಿ, ಬಾಳೆಹಣ್ಣು, ನುಗ್ಗೆ ಗಿಡ, ಪಪ್ಪಾಯ, ಪೇರ್ಲೆ, ಇನ್ನೂ ಇತ್ಯಾದಿ ಕಬ್ಬು, ಇಷ್ಟೂ ತಮ್ಮ ಜಮೀನಲ್ಲಿ ದಾಳಿಂಬೆ ಕೂಡ ಬೆಳೆದಿದ್ದಾರೆ ಅಂತ ಅಂದರು. ನಾವು ನೋಡಿದ ಮಾತ್ರ ಇಷ್ಟು ಐಟಮ್ನ ತುಂಬ ಸದೃಢವಾಗಿ ಫಲವತ್ತತೆಯಿಂದ ಫಲ ಕೊಟ್ಟಿದ್ದಾವೆ ಗಿಡಗಳು ಅಂತಲೇ ಹೇಳ್ಬೋದು. ಸೊ ನನಗೆ ಈ ಪ್ಲೇಸು ತುಂಬ ಇಷ್ಟ ಆಯಿತು. ಏನಪ್ಪ ಅಂತಂತಂದರೆ ಈ ಪ್ಲೇಸಲ್ಲಿ ಪ್ರಶಾಂತವಾದ ವಾತಾವರಣ ಕಂಡುಬಂತು. ಎಸ್ಪೆಷಲಿ ನಮ್ಮ ಚಿತ್ರದುರ್ಗದ ಜನತೆಗೆ ಏನಪ್ಪ ಅಂತಂತಂದರೆ ಈ ಥರ ಅಲೆ ಮಲೆನಾಡಿನ ವಾತಾವರಣ ತುಂಬ ಇಷ್ಟ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ ಹಸಿರು ವಾತಾವರಣ ಇರೋದ್ರಿಂದ ಈ ಜಾಗಕ್ಕೆ ನಾವು ಹೋಗಿದ್ದಾಗಿತ್ತು. ತದನಂತರ ಇಲ್ಲಿ ಕಾಂಪೋಸ್ಟ್ಗಾಗಿ ಏನೆಲ್ಲ ತರಕಾರಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಇದೆಯೋ ಡ್ರಮ್ ಒಳಗಡೆ ಹಾಕ್ಬಿಟ್ಟು ಜೀವಾಮೃತನ ರೆಡಿ ಮಾಡಿದರು. ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ದಲೆ ಕಾಂಪೋಸ್ಟ್ ಗೊಬ್ಬರ ಅಂದರೆ ಸಾವಯವ ಗೊಬ್ಬರನೇ ಇಲ್ಲಿ ಯೂಸ್ ಮಾಡಿದ್ದಾರೆ ಗಿಡಗಳಿಗೆ. ಸೊ ಅದಾದ ನಂತರ ಒಳಗಡೆ ಹೋದಾಗ ನಮಗೆ ಕಂಡು ಬಂದಿದ್ದು ಪ್ರತಿಯೊಂದು ತೆಂಗಿನ ಮರಕ್ಕೆ ಸುಣ್ಣ ಹಚ್ಚಿದ್ದಾರೆ. ನಾವು ಹೇಗೆ ನಮ್ಮ ಕಡೆ ಅಡಿಕೆ ಗಿಡಕ್ಕೆ ಸುಣ್ಣ ಹಚ್ತೀವೋ ಅದೇ ರೀತಿ ಬಿಸಿಲು ತಡೆಗಟ್ಟಲಿಕ್ಕೆ. ಅದಾದ ನಂತರ ಇಲ್ಲಿ 4 ಪಿಲ್ಲರ್ ಸಹಾಯ ತಗೊಂಡು ಬ್ಯಾಂಬೋ ಹೌಸ್ನ ಮಾಡಿದ್ದಾರೆ. ಸೊ ಈ ಬ್ಯಾಂಬೋ ಹೌಸ್ ನೋಡೇ ನಾನು ಆ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಹಠ ಹಿಡಿದ್ಬಿಟ್ಟು ಆ ಪ್ಲೇಸಿಗೆ ಕರ್ಕೊಂಡು ಹೋದೆ. ನಿಜವಾಗ್ಲೂ ತುಂಬ ಯುನಿಕ್ ಆಗಿತ್ತು. ಇವೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ರೆಸಾರ್ಟ್ಗಳಲ್ಲಿ ಹೋಗಿ ನೋಡಬೇಕಾಗುತ್ತೆ ಹೊರತು ದುಡ್ಡು ಕೊಟ್ಟು ಈ ಥರ ಯಾರು ತಮ್ಮ ಹೊಲ ತೋಟ ಈ ಥರದಲ್ಲೆಲ್ಲ ಮಾಡ್ಕೊಳ್ಳಲ್ಲ. ಅವೆಲ್ಲ ಇದ್ಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟು ಎಷ್ಟೋ ರೆಸಾರ್ಟಲ್ಲಿ ಈ ಥರ ಏನದು ಬಿದ್ದರೂ ಮನೇನ ಜೀವನನ ಅನುಭವಿಸ್ಬೇಕು ಅಂತ ಹೋಗ್ತೀವಿ. ಬಟ್ ಇಲ್ಲಿ ಆಗಲ್ಲ ನೋಡಿ, ಅವರು ತಮ್ಮ ಜಮೀನಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತುಂಬ ಯುನಿಕ್ಕಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವಂತೂ ಮೂಲತಃ ಶಿವಮೊಗ್ಗ, ಚನ್ನಗಿರಿ, ಚಿತ್ರದುರ್ಗ ಸೈಡ್ನವರಾಗಿರೋದ್ರಿಂದ ಏನಪ್ಪ ಅಂದರೆ ಪ್ರಾಬ್ಲಮ್ಮು, ಇಲ್ಲಿ ಬಿಸಿಲು ತಡ್ಕೊಳಕ್ಕಾಗಲ್ಲ. ಬಳ್ಳಾರಿ, ಹೊಸಪೇಟೆ, ಹಾಗೆ ಕಂಪ್ಲಿ ಈ ಥರದ ಬಿಸಿಲು ತಡೆಯೋಕ್ಕಾಗ್ತಿರ್ಲಿಲ್ಲ. ನನಗೂ ನನ್ನ ಮಗನಿಗಂತೂ ಬಿಸಿಲಿನ ಝಳ ಹೊಡಿತಾ ಇತ್ತು. ಹಾಗೆ ನಾನು ಚರಿತು ಹಾಗೂ ನಮ್ಮ ಮನೆಯವರು ಒಂದು ರೀಲ್ಸ್ ಕೂಡ ಮಾಡಿದ್ವಿ. ನಮ್ಮ ಮನೆಯವರಿಗೆ ಸರಿ ಇಳ್ದು ಬನ್ನಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಅವರು ಇಳ್ದು ಬರ್ತಾ ಇದ್ದಾರಲ್ಲ, ಯಾಕೆ ಅಲ್ಲಿ ರ್ಯಾಪರ್ ಹಾಕಿದ್ದಾರೆ ಅಂತಂದರೆ ಬ್ಯಾಂಬೋಗಳು ಅಲ್ಲಿ ಹಾಕಿರೋದ್ರಿಂದ ಕಾಲು ಜಾರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಶೀಟ್ನ ಅಲ್ಲಿ ಇದನ್ನ ಕವರ್ ಮಾಡಿಬಿಟ್ಟಿದ್ದಾರೆ. ತದನಂತರ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರೋ ಇದೆಲ್ಲ ಮೋಸಂಬಿ ಗಿಡಗಳು.
ಎಷ್ಟೋ ಕೋತಿಗಳ ಚೇಷ್ಟೆಯಿಂದ ಇರ್ಬೋದು ಅಥವಾ ಅತಿಯಾದ ಬಿಸಿಲಿನಿಂದ ಇರ್ಬೋದು, ಪ್ರತಿಯೊಂದು ಮೋಸಂಬಿನೂ ಬೆಳೆದಿರೋದ್ರಲ್ಲಿ 100%ಅಲ್ಲಿ 30% ನೆಲಕ್ಕೆ ಬಿದ್ದು ಹಾಳಾಗೋಗಿದೆ. ಯಾಕಂತಂದರೆ ಬೆಳೆದಿದ್ದೆಲ್ಲ ನಾವೇ ಮನುಷ್ಯರು ತಿನ್ನಬೇಕು ಅನ್ನೋದಾದರೆ ಭೂಮಿ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾದರೂ ಏನು ತಿನ್ನೋಕ್ಕಾಗತ್ತೆ ಹೇಳಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕೋ ದಕ್ಕದ ಮೇಲೇ ಮನುಷ್ಯನ ಹೊಟ್ಟೆಗೆ ಸೇರೋದು. ಲಾಭ ನಷ್ಟ ಎಲ್ಲ ಅಷ್ಟೇ. ಸೊ ಇದಾದ ನಂತರ ಇವರು ಅಲ್ಲಲ್ಲೇ ತುಂಬ ಗಿಡಗಳನ್ನ ಹಾಕಿದ್ರು. ಈ ಶಾವಂತಿ ಗಿಡ ಅಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಂತ ಬಳಸಿದ್ರು ಅಂತಂದರೆ, ಕೃಷಿ ಲಾಭಕ್ಕಾಗಿ ಅಲ್ಲ, ಬದುಕಲು ಹಾಗೂ ಬದುಕಿಸಲು ಅಂತಂದು ಈ ಸ್ಲೋಗನ್ ನಂಗೆ ತುಂಬ ಇಷ್ಟ ಆಯಿತು. ಅದು ಮುಗಿದ ಮೇಲೆ ನಾವು ಹೊರಟಿದ್ದು ಕಿಷ್ಕಿಂದೆ ರೆಸಾರ್ಟಿಗೆ. ಆಲ್ಮೋಸ್ಟ್ ಆಲ್ ಟೈಮು 3 ಗಂಟೆ 3:30 4 ಗಂಟೆ ಆಗ್ತಾ ಹೋಗ್ಬಿಡ್ತು ನಾವು ಹೋಗೋ ಅಷ್ಟೊತ್ತಿಗೆ. ಯಾಕಂದರೆ 3 ಗಂಟೆಗೆ ನಾವು ಇಲ್ಲಿ ಏನಿತ್ತು ಫಾರ್ಮ್ ಹೌಸ್ ಬಿಟ್ಟು ಹೊರಡೋ ಅಷ್ಟೊತ್ತಿಗೆ 3 ಗಂಟೆ, ಅಲ್ಲಿ ತಲುಪೋ ಅಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಯಾಕಂತಂದರೆ ಅಲ್ಲಿ ನಿಲ್ಲಿಸೋದು ಇಲ್ಲಿ ನಿಲ್ಲಿಸೋದು, ಮಕ್ಕಳಿಗೆ ಏನಾದರೂ ತೊಗೊಳೋದಿರುತ್ತಲ್ಲ, ಹಾಗಾಗಿ ಸೊ ಹಶ್ವಾಗಿತ್ತು ಅಂತ ಹೇಳಿ ಮಿಡ್ಲಲ್ಲಿ ಗಂಗಾವತಿ ಜಂಕ್ಷನ್ ಬರುತ್ತೆ, ಆ ಪಾಯಿಂಟಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಊಟ ಮುಗಿಸ್ಕೊಂಡು ಹೊರಟ್ವಿ. ಹೋಗೋಷ್ಟೊತ್ತಿಗೆ 4 ಗಂಟೆ ಆಯಿತು. 4 ಗಂಟೆ ಆದಮೇಲೆ ಇನ್ನೇನು ರೆಸಾರ್ಟಿಗೆ ಹೋಗೋದು ವೇಸ್ಟು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆಯಿಂದ ಹಾಗೆ ತೋರಿಸಿ ಬಂದ್ವಿ. ಎಕ್ಸ್ಪೆಷಲಿ ಚರಿತ್ಗೆ ಸ್ವಿಮ್ಮಿಂಗ್ ಆಡಬೇಕು, ವಾಟರ್ ಗೇಮ್ಸ್ ಆಡಬೇಕು ಅಂತ ತುಂಬ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಅಟ್ಲೀಸ್ಟ್ ಅಷ್ಟು ದೂರನೇ ಹೋಗ್ಬಿಟ್ಟಿದ್ವಿ, ಇನ್ನೊಂದು ಸ್ವಲ್ಪ ದೂರ ಹೋಗಿ ತೋರಿಸ್ಕೊಂಬರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ. ಸೊ ರೆಸಾರ್ಟ್ಗೆ ಹೋಗಾಯಿತು. ಹೋದ್ಮೇಲೆ ಅಲ್ಲಿ ಕ್ಲೋಸ್ ಆಗ ಟೈಮ್ ಬಂತು. ಸರ್ ಸುಮ್ಮನೆ ಯೂಸ್ ಆಗೋಲ್ಲ, ಬೇಡ ಅಂತ ಹೇಳಿದ್ರು ಅಂತ ನಾವೇನು ಮಾಡಿದ್ವಿ, ಕೊನೆಗೆ ಕಾರ್ನ ನಮ್ಮ ಹೊಸಪೇಟೆ ಕಡೆ ತಿರುಗಿಸಿದ್ವಿ. ಕಾರಣ ಇಷ್ಟೇ, ಮಾವಿನಕಾಯಿ ತೊಗೊಳ್ಳೋಣ, ಹೇಗಿದ್ರು ಮಾವಿನಕಾಯಿ ಸೀಸನ್ನು, ಉಪ್ಪಿನಕಾಯಿ ಹಾಕಿಟ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಹೋಗಿ ಅದು ಇದು ಅಂತ ಹೇಳಿ ಮೆಹಂದಿ ಎಲ್ಲ ಹಾಕಿಸ್ಕೊಳ್ತಾ ಹಬ್ಬ ಇದ್ದಿದ್ದರಿಂದ ಕೊನೆಗೆ ರಾತ್ರಿ ಆಗೋಯಿತು. ಅದು ಮುಗಿಸ್ಕೊಂಡು ಸೀದಾ ನಾವು ನಮ್ಮ ತೋರಣಗಲ್ ಕಡೆ ನಮ್ಮ ಪಯಣಕ್ಕೆ ಬಂದುಬಿಟ್ವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚರಿತ್ ಕ್ರಿಯೇಟಿವ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.